ಗೋಷ್ಠಿಯ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಡಾಕ್ಟರ್ ಶ್ರೀ 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 ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸ್ತಾ ಮತ್ತೆ ಇನ್ನೋರ್ವ ಸ್ವಾಮೀಜಿಯವರಿಗೆ ನಮಸ್ಕರಿಸ್ತಾ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಡಾಕ್ಟರ್ ಸುನೀಲ್ ಕುಮಾರ್ ಅವರೇ ಮತ್ತೆ ಇಲ್ಲಿ ಆಸೀನರಾಗಿರ್ತಕ್ಕಂಥ ಈ ಮಠದ ಸದ್ಭಕ್ತ ಶರಣೆಯರೇ, ನನ್ನ ಮುದ್ದು ಪುಟಾಣಿ ಸ್ಮಾಲ್ ಕಿಡ್ಸ್. ಬಹುಶಃ ನಾನು ಸಾವಿರಾರು ಸಮಾರಂಭಗಳಿಗೆ ಹೋಗಿದ್ದೀನಿ. ಇವತ್ತಿನ ಈ ಸಮಾರಂಭ ನನಗೆ ಬಹುತೇಕ ತುಂಬ ದಿವಸ ಕಾಡುತ್ತೆ ಅನ್ಸುತ್ತೆ. ಒಂದಷ್ಟು ಕಾರಣಗಳಿದೆ. ವಿದ್ಯಾರ್ಥಿಗಳೇ, ನನಗೆ ಆನಂದಪುರಕ್ಕೆ ಒಂದು ಸಮಾರಂಭಕ್ಕೆ ಈತಂತ ಶಿವಗೋಷ್ಠಿ ಕರಿಬೇಕಂತೇಳಿ ನನ್ನ 45 ವರ್ಷದಿಂದ ಇವತ್ತಿನವರೆಗೂ ನನ್ನ ಕುಚುಕು, ನನ್ನ ಗೆಳೆಯ ಉಗುಳಿಯ ವೀರಭದ್ರ ಮತ್ತು ಅವರ ಅಣ್ಣ ಭರ್ತಣ್ಣ ಅವರು ತುಂಬ ದಿವಸದಿಂದ ಕರೀತಾ ಇದ್ರು, ಒಮ್ಮೆ ನೀ ಬಾ ಅಂತೇಳಿ. ಅದು ಬಹುಶಃ ಇವತ್ತು ಅವಕಾಶ ಸಿಕ್ಕಿದೆ. ಇವತ್ತು ನಾನು ಮಿಸ್ ಮಾಡ್ಕೊಂಡಿದ್ರೆ ಬಹುತೇಕ ನತದೃಷ್ಟ ಅನ್ನಿಸ್ತಾ ಇದ್ದೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ನನ್ನನ್ನು ಅತಿಥಿಯಾಗಿ ಕರೆಸಿದ್ದಾರೆ, ಉಪನ್ಯಾಸಕ ಕರೆಸಿದ್ದಾರೆ ಅಂತ ಹೇಳಲಿಕ್ಕೆ, ಪ್ಲೀಸ್ ಮಾಡಲಿಕ್ಕೆ, ಶಬಾಷ್ ಅನ್ಸ್ಕೊಳ್ಳಿಕ್ಕೆ ಹೇಳ್ತಿಲ್ಲ. ಕೆಲವು ಸತ್ಯವನ್ನು ಸತ್ಯವಾಗಿ ಹೇಳಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಆತ್ಮವಂಚನೆ ಮಾಡ್ಕೊಂಡಂಗೆ ಆಗ್ತದೆ ವಿದ್ಯಾರ್ಥಿಗಳೇ. ಯಾಕೆ ಹೇಳಿದ್ರೆ, ಈ ವಿದ್ಯಾರ್ಥಿಗಳನ್ನ ನೆಲದ ಮೇಲೆ ಕುತ್ಕೊಂಡಿರೋ ನೋಡಿದ್ರೆ ನನಗೊಂದು ರೀತಿ ನನ್ನ ಬಾಲ್ಯದ ನೆನಪುಗಳು ಬರುತ್ತೆ. ಇವಾಗೆಲ್ಲ ಜಿಂಗಿಕ್ಷಕ ಲೈಫ್ಗಳು, ಹೈಟೆಕ್ ಕಾನ್ವೆಂಟ್ಗಳು, ಹೈಟೆಕ್ ಶಾಲೆಗಳು, ನಾನೆಲ್ಲ ಕಡೆ ಹೋಗಿ ಬಂದಿದ್ದೀನಿ. ಮಂಗಳೂರು ಎಕ್ಸ್ಪರ್ಟಿಗೆ ಹೋಗಿ ಬಂದಿದ್ದೀನಿ. AC ಹಾಲಲ್ಲಿ ಹುಡುಗರಿಗೆ ಹೌ ಟು ಬಿಕಮ್ ನಂಬರ್ ಒನ್, ಹೌ ಟು ಇಂಪ್ರೆಸ್ ವ್ಯಾಲ್ಯೂಸ್. ನೀನು ಪ್ರಶ್ನೆಗೆ ಉತ್ತರ ಬರೀತೀಯಲ್ಲ, ಪ್ರಶ್ನೆಗೆ ಉತ್ತರ ಬರೆಯೋದು ಅಷ್ಟೇ ಮುಖ್ಯ ಆಗಲ್ಲ ಹುಡುಗ. ಮಾಯದಂತ ಮಳೆ ಬಂದಣ್ಣ ಮಗದಾದ ಕೆರೆಗೆ. ಮಗದಾದ ಕೆರೆ ಎಲ್ಲಿದೆ? ಮಾಸೂರ್ ಹತ್ರ ಇದೆ. ಇಲ್ಲಿ ಬಿಡಿ, ಸಾಹಿತಿಗಳಿಗೆ ಮೈಕ್ ಕೊಟ್ಟರೆ ಇನ್ನೊಂದು ಸಮಸ್ಯೆ ಆಗತ್ತೆ. ಮಧ್ಯೆ ಒಂದು ಸಣ್ಣ ಟಾಸ್ಕ್ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ನನಗೆ ಇಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದಾರಲ್ಲ ಮೈನಾ ಡಿ, ವಂದನಾ SS, ಮೈನಾ ಡಿ, ನೀವು ಬೇರೆ ಆಂಕರಿಂಗ್ ಮಾಡ್ತಾ ಇದ್ದಿದ್ದು. ಆ ಎರಡು ಹೆಣ್ಮಕ್ಳು ನೋಡಿದ್ರೆ ನನಗೆ ತುಂಬ ಖುಷಿ ಆಯ್ತು ಕಣ್ರಿ. ನನಗೆ ಪ್ರಾಮಾಣಿಕ ಹೇಳ್ತಾ ಇದ್ದೀನಿ, ಅಪರ್ಣ, ಅನುಶ್ರೀ ನೆನಪಿಗೆ ಬರ್ತಾ ಇದ್ದಾರೆ. ಅವರ ಸ್ಪಷ್ಟವಾದ ಉಚ್ಚಾರಣೆ. ಆನಂದಪುರ ಅಂತ ಅನ್ನೋ ಒಂದು ಸಣ್ಣ ಹಳ್ಳಿನಲ್ಲಿ ಯಾವುದೇ ತರಬೇತಿ ಇಲ್ಲದೇ ಒಂದಷ್ಟು ವಚನಗಳನ್ನು ಹೇಳ್ತಾ, ಮತ್ತು ಅವರು ಸರ್ ಸುನಿಲ್ ಮಾತಾಡಿದ ಮೇಲೆ ಆ ಒಂದು ತಾತ್ಪರ್ಯ, ಆ ತಕ್ಷಣನೇ ಹುಟ್ಟುಕೊಳ್ಳುತ್ತಲ್ಲ, ಆ ಹುಟ್ಟುಕೊಳ್ಳುವ ರೀತಿ ಇದೆಯಲ್ಲ, ಅದಕ್ಕೊಂದಷ್ಟು ಆಳವಾದ ಅಧ್ಯಯನ ಹೋಗಬೇಕು. ಆಮೇಲೆ ಸರ್ ತುಂಬ ಟಿಪ್ಸ್ ಕೊಟ್ಟರು. ಒಂದು ಯಾವತ್ತು ಬರಬೇಕಾದ್ರೆ ಒಂದು ಪೆನ್ಸಿಲ್ ಒಂದು 2-3 ಹಾಳೆ ತರಬೇಕು. ಆಸ್ ಎ ಮ್ಯಾಥಮೆಟಿಕ್ಸ್ ಟೀಚರ್ ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಏನೋ ಹೇಳ್ತೀವಿ, ಬರ್ಕೋಬೇಕು. ಇವತ್ತು ನಾನು ಎಲ್ಲೋ ಒಂದು ಶ್ಲೋಕ ನೋಡಿದ್ರೆ ಬರ್ಕೊಂಡು ಹೋಗ್ತೀನಿ, ಇಲ್ಲ ಮೊಬೈಲಲ್ಲಿ ಟೈಪ್ ಮಾಡ್ಕೊಂಡು ಹೋಗ್ತೀನಿ. ನನಗದು ಒಂದು ದಿವಸ ಬೇಕಾಗುತ್ತೆ ಭಾಷಣ ಮಾಡುವಾಗ. ಅದು ಒಂದು ಕಲೆ ಅಷ್ಟೇ. ಅದು ಇದು ದಾವಣಗೆರೆ ಚನ್ನಬಸಪ್ಪನಗಡಿಯಲ್ಲಿ ದುಡ್ಡು ಕೊಟ್ಟರೆ ಸಿಗೋಂಥ ರೆಡಿಮೇಡ್ ಬಟ್ಟೆಗಳಲ್ಲ ಇವು. ಸ್ವಪ್ರತಿಭೆ ಇರಬೇಕು. ವೈಭವ್ ಸೂರ್ಯವಂಶಿನೇ ಹೇಳ್ತೀಯಲ್ಲ, ವೈಭವ್ ಸೂರ್ಯವಂಶಿ ಇತಿಹಾಸಗಳನ್ನ ಕೇಳಿದಾಗ ಕಣ್ಣಲ್ಲಿ ನೀರು ಬರ್ತದೆ. ಆ ವೈಭವ್ ಸೂರ್ಯವಂಶಿಗೋಸ್ಕರ ಅವ್ರ ತಂದೆ ಆಸ್ತಿ ಹೊಲ ಮಾಡ್ತಾನೆ. ಭವಿಷ್ಯದಲ್ಲಿ ಕ್ಲಿಕ್ ಆಗದೆ ಇದ್ದಿದ್ರೆ ಭಿಕ್ಷೆ ಬಿಡಬೇಕಾಗಿತ್ತು. ಅವ್ರ ತಮ್ಮ ಒಪ್ಪಿದ್ದಾನೆ, ಗೊತ್ತಾ ನಿಮಗೆ? ಹೆಸರೇನು? ವೆರಿ ಗುಡ್ ಬಾಬಾ, ಐ ಲವ್ ಯು ಪೀಪಲ್, ವೆರಿ ಗುಡ್. ಕ್ಲಾಪ್ಸ್ ಹಾಕ್ರ ಅವನಿಗೆ. ಹೇಳ್ಬೇಕು, ಹಿಂಗಿರ್ಬೇಕು ನಮ್ಮ ಹುಡುಗರು. ಏನು ಕೇಳ್ತೀವಿ ಅವರೆಲ್ಲ ಎಂಥದ್ದು ರೋಗಗಳ ಬಗ್ಗೆ ಹೇಳ್ಬೇಕಂತ ನೀವು ಅಂದಿಜ್ವರ ಅಂಥದ್ದು ಹೇಳಿದೆಯಲ್ಲ, ನನಗೆ ಪ್ರೌಡ್ ಆಗತ್ತೆ. ನಮ್ಮ ಹುಡುಗರು ಈ ರೇಂಜಲ್ಲಿ ಇದಾರ. ಹತ್ತಿಸ್ಬೇಕು ಕಡ್ಲ ಇವ್ರಿಗೂ ಫ್ಲೈಟ ಹತ್ತಬೇಕು, ಕನಸಿರ್ಬೇಕು ನನಗೆ. ಯಾಕೆ ಆಗಲ್ಲ? ನೀ ಅನ್ಕೋಬೇಡ, ನಾ ಹಳ್ಳಿಯಿಂದ ಬಂದಿದ್ದೀನಿ, ದಡ್ಡ ಹಳ್ಳಿಯಿಂದ ಅನ್ಕೋಬೇಡ. ನನ್ನೆಲ್ಲ ತಾಕತ್ತಿದೆ, ನಾ ಮಾಡ್ತೀನಿ. 8 ತಾಸು ಓದು, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಡಾನ್ ಅಂತೀಯ ನೀನು. ತಿಂಗಳಿಗೆ 3 ಲಕ್ಷ ತಗತ್ತೀಯ ಅಪ್ಪಿ. 1.5 ಲಕ್ಷ ಅಮ್ಮಂಗೆ ಕೊಡು. 1.5 ಲಕ್ಷ ರೂಪಾಯಿದಲ್ಲಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಒಂದು ಡ್ರೂರ್ ಅಂತ ಬಂದ ನೋಡಿ, ಆ ಸ್ಪೀಡೋಮೀಟ್ರ್ ಮುರ್ಕೊಳಂಗೆ ಯಾವನು ಕೇಳಲ್ಲ. ನಾನು ಶಿಷ್ಟು ಹೊಡಿತವ್ರು ಇವತ್ತು. ಯಾಕಾಗಲ್ಲ? ಶ್ರಮ ಪಡೆದಿದ್ರೆ ಬರಲ್ಲ. 8 ತಾಸು ವೈಭವ್ ಸೂರ್ಯವಂಶಿ, 8 ತಾಸು 8 hours ಅವರಪ್ಪ ಬಾಲ್ ತಗೊಂಡು ಎಲ್ಲೆಲ್ಲೋ ಹೋಗಿತಾ ಇರ್ತಾರೆ. ಬರೀ ಪಿಚ್ಚಲ್ಲ, ಹಿಂಗೆ
360 ಡಿಗ್ರಿಗಳಲ್ಲೂ ಒಗಿತಾ ಇರೋದನ್ನ ಹೊಡೆದು 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 ಎಂಥದೇ ಬೌಲರ್ ಮಾಡಿದ್ರು ಕಿತ್ತು ಬಿಸಾಕ್ತಾನೆ. ಶ್ರಮ ಇದೆ. 6 ಹೊಡಿತಾನಲ್ಲ ಆ ಥರ ವ್ಯಾಲಿಯೇಟರ್ಸ್ಗಳನ್ನ ಇಂಪ್ರೆಸ್ ಮಾಡಬೇಕು. ಅದನ್ನೆಲ್ಲ ಹೇಳ್ತೀನಿ ಆಮೇಲೆ ಇಫ್ ಟೈಮ್ ಪರ್ಮಿಟ್ಸ್. ಯಾಕೆ ಹೇಳಿದ್ರೆ ನಮಗೆ ಡಾಕ್ಟರ್ ಸುನೀಲ್ ಕುಮಾರ್ ಅವರು ಭಾಷಣ ಮಾಡುವಾಗ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ನೀವು ಇವತ್ತು ಎಷ್ಟು ಫ್ರ್ಯಾಂಕ್ ಆಗಿ ತಪ್ಪು ಸರಿಯೋ ಅದು ಆಮೇಲೆ ಪ್ರಶ್ನೆ ಮಾಡೋಣ, ಬಟ್ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಿಲ್ಲ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಈ ವಿದ್ಯಾರ್ಥಿ ಬಹುತೇಕ ನಾನು ಎಷ್ಟೋ ಸಮಾರಂಭಗಳು ನೋಡಿದ್ದೀನಿ, ಈ ಥರದ ವಿದ್ಯಾರ್ಥಿಗಳನ್ನ ದೇವರಾಣೆ ನೋಡಿದ ನಾನು. ನನಗೆ ತುಂಬಾ ಖುಷಿ ಆಯಿತು. ಇವತ್ತು AC ಹಾಲ್ಗಳಲ್ಲಿ ಅವ್ರು ಒಂದು ರೀತಿ ಟೈ ಕಟ್ಕೊಂಡು ಇನ್ಶರ್ಟ್ ಮಾಡ್ಕೊಂಡು ಪಾರ್ಕ್ ವೆನ್ಯೂ ಗಮದಂಡೆ ಅಂತೀವಲ್ಲ ಶೆಂಟ್ ಹಾಕ್ಕೊಂಡು ವುಡ್ಲ್ಯಾಂಡ್ ಶೂ ಹಾಕ್ಕೊಂಡು ಆ ದುನಿಯನೇ ಬೇರೆ ಇರುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾನು ಪಕ್ಕಾ ಹಳ್ಳಿ ಹುಡುಗ. 1ನೇ ಕ್ಲಾಸಿಂದ SSLCವರೆಗೂ ನಾನು ಹೊನ್ನಾಳಿ ತಾಲೂಕು ಬೇಂದಿಮಲ್ಲೂರು ಕುಗ್ರಾಮದಲ್ಲಿ ಕನ್ನಡ ಮೀಡಿಯಮಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ. ನಮ್ಮೂರಿಗೆ ಹುದೆ. ಇವತ್ತು ಹೊನ್ನಾಳಿಯಿಂದ ಬಸ್ ಇಲ್ಲ. ಹೊನ್ನಾಳಿಯಿಂದ ನನ್ನ ಹಳ್ಳಿ 4 ಕಿಲೋಮೀಟರ್ ಟಾಮ್ ಅಲ್ಲಿ ಹೋಗ್ತೀನಿ. 10 ರೂಪಾಯಿ ಕೊಟ್ಟು ವೀರಭದ್ರಣ್ಣ ಅವ್ರಿಗೆ ಗೊತ್ತಿರೋದು. ಇಂಥ ಊರಿನಿಂದ ಬಂದಿರೋ ನಾನು ಇಷ್ಟೆಲ್ಲ ಮಾತಾಡ್ತೀನಿ ಅಂತ ಹೇಳಿದ್ರೆ ಅದನ್ನೊಂದು ಸಾಧನೆ ಅಂತ ಇರುತ್ತೆ, ಶ್ರಮ ಅಂತ ಇರುತ್ತೆ. ನೀವು ಎಲ್ರಿಗೂ ವೈಭವ್ ಸೂರ್ಯವಂಶಿ ಗೊತ್ತಲ್ಲ? ಗಟ್ಟಿಗೇಳಿ ಗೊತ್ತಾ ಇಲ್ಲ? ಗೊತ್ತು ತಾನೆ? ಇಲ್ಲ. ಈ ನನ್ನ ಸುನಿಲ್ ಕುಮಾರ್ ತುಂಬಾ ಇಷ್ಟ ಆದ್ರು. 1 2 ಹಾಗೆ ನಾನೊಂದಷ್ಟು ಬದಲಾವಣೆ ಮಾಡ್ಕೊಳ್ತೀನಿ. ಗಟ್ಟಿಗೆ ಒದರ್ತೀರಾ ವಿದ್ಯಾರ್ಥಿಗಳು ಮಾತ್ರ, ಪೋಷಕರು ಬೇಡ. ಭಲೋ ಭಾರತ್ ಮಾತಾ ಕಿ ಭಲೋ ಭಾರತ್ ಮಾತಾ ಕಿ ಒಂದೇ ಒಂದೇ ಎರಡೇ ಗೊತ್ತಿಲ್ಲ ನನಗೆ. ನಿಮ್ಗೆ ಚಾರು ಮಾಡ್ಬೇಕಂತ ಇತ್ತು ಅಷ್ಟೇ, ಆ ಉದ್ದೇಶಕ್ಕೆ ಇದೆಲ್ಲ ಹೇಳಿದ್ದು ಆಯ್ತಾ. ಇವು ಈ ಬರೀ ವಿದ್ಯಾರ್ಥಿಗಳು ಮಾತ್ರ ಶರಣೆ ಇರಲ್ಲ. ವಿದ್ಯಾರ್ಥಿಗಳು ಗಟ್ಟಿಯಾಗಿ ಒಮ್ಮೆ ಚಪ್ಪಳೆ ಹೊಡಿರೋ ಎನರ್ಜಿ ಬಂತಲ್ಲ. ಈಗ ಸ್ಟಾರ್ಟ್ ಮಾಡಲ. ಸೂರ್ಯವಂಶಿ ಹೇಳ್ತಾ ಇದ್ದೆ ನಾನು ಅಲ್ವಾ? ಸೂರ್ಯವಂಶಿ ಹೇಳ್ತಾ ಇದ್ದೆ. ಸೂರ್ಯವಂಶಿ ಬಗ್ಗೆ ಯಾರಾದ್ರೂ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತ್ಕೊಂಡು ಹೇಳ್ತೇವೆ ಅವನ ಬಗ್ಗೆ ಒಂದು 2 ಲೈನಲ್ಲಿ ಏನಾದ್ರು. ನಾಚ್ಕೋಬೇಡ, ಈ ತರದ್ದು ಮನೋಭಾವ ಇರಬಾರ್ದು. ನಾನು ಪಕ್ಕ ಹಳ್ಳಿ ಹುಡುಗ. ನನಗೆ ಯಾಕೆ ನೀವೆಲ್ಲ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಸರ್ ಪ್ರಶ್ನೆಗಳಿಗೆ ನೇರ ಉತ್ತರ ಕೊಟ್ಟಿದ್ದೀರ. ಅದು ರೈಟಾ ರಾಂಗಾ ಸೆಕೆಂಡರಿ, ಬಟ್ ಹೇಳುವಂತ ಮನಸ್ಥಿತಿ ಇವತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಲ್ಲ. ಒಂದು ರೀತಿ ಆತಂಕ ಕಾಡುತ್ತೆ. ನನಗೆ ಗೊತ್ತೈತೋ ಇಲ್ಲೋ, ನನ್ನ ಪಕ್ಕದಲ್ಲಿ ಏನಾದ್ರು ಅಂದ್ಕೊಂಡ್ರೆ ಪಕ್ಕದಲ್ಲಿ ಏನಂತ ನನಗೆ ಕೊಯ್ಬಿಡಿ. ನನಗೆ ಫಸ್ಟ್ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಮೈ ಓನ್ ಲೆಗ್. ಅವನ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ. ಇಲ್ಲಾದ್ರೆ ನೀನ್ ನಂಬರ್ ಆಗಲ್ಲ ಮಗ. ಎಷ್ಟು ದಿವಸ ಅಂತ ನೀನು ನಿಮ್ಮೂರಿಗೆ ಸೈಕಲ್ ಹೊಡಿತೀಯ ಕಣಲು? ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ಬೇಕು ನೀನು. ಫ್ಲೈಟ್ ಅಲ್ಲಿ ಹೋಗ್ಬೇಕು ಮಗ. 8 ದೇಶ ನೋಡ್ಕೊಂಡ್ ಬರ್ಬೇಕು ನಾವು. ಇವತ್ತು ನೀನು ವೈಭವ್ ಸೂರ್ಯವಂಶಿ ಬಗ್ಗೆ ಎಲ್ಲರೂ ಹೊಗಳ್ತಿರಲ್ಲ, ನಿನ್ಗೆ ಯಾಕೆ 10 ವರ್ಷ ಬಿಟ್ಟು ಹತ್ರ ಹೊಡಲ್ಲ? ವೈಭವ್ ಸೂರ್ಯವಂಶಿ 6 ಹೊಡೆದಂತಾನೆ ಹೇಳ್ತಾ ಇದ್ದಾರೆ. ಅವ್ನ ಹಿಂದಿನ ಶ್ರಮಗಳು ಗೊತ್ತಾ ನಿಮಗೆ? ಇವತ್ತು ನಮಗೆ 1 ತಾಸು ಕರೆಕ್ಟಾಗಿ ಕೂತ್ಕೊಳ್ಳಕ್ ಬರ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ. 1 ತಾಸು ಕೂತ್ಕೊಳ್ಳಕ್ ಬರ್ತಿಲ್ಲ. ಮೊಬೈಲ್ ಕೊಡು, 5 ತಾಸು ಕೂತ್ಕೊತಿಲ್ಲ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ 2020 ಮ್ಯಾಚ್ ಹಾಕು, 120 ಬಾಲು 240 ಬಾಲು 4 ತಾಸು ನಿಸ್ಗಾಡಲ್ಲ. ಯಾವ ರೇಂಜ್ ಇಲ್ಲ ಅಂತ ಹೇಳಿದ್ರೆ ನಿನ್ ಕಾಲಲ್ಲಿ ಹಾವು ಚೇಳು ಹುಳ ಹೋದು ನಿನ್ಗೆ ಗೊತ್ತಾಗಲ್ಲ. ಯಾಕೆ ಹೇಳಿದ್ರೆ ಇನ್ವಾಲ್ವ್ ಆಗಿದ್ಯಾ ಟಿ ಒಳಗಡೆ. ಅಮ್ಮ ಊಟಕ್ಕೆ ಬಂದ್ರೆ ಹಸಿವಾಗಿಲ್ಲ, ಆಮೇಲೆ ಬರ್ತೀನಿ ತಡಿ, ಭರ್ಜರಿ ಹೊಂಟೈತ್ ಮ್ಯಾಚ್. ವಿರಾಟ್ ಕೊಹ್ಲಿ ಅಣ್ಣ ಆಡ್ತಾ ಇದ್ದಾನ, ಭರ್ಜರಿ ಹೊಂಟೈತ್ ಮ್ಯಾಚ್. ಅಪ್ಪಿ ನೀನು ಸುದೀಪನ್ ಪಿಕ್ಚರ್ ನೋಡ್ತಾ ಇರ್ತೀಯಲ್ಲ, ಸುದೀಪ್ ಅಣ್ಣನು ಬಿಗ್ ಬಾಸ್, ಸುದೀಪ್ ಅಣ್ಣನ ಪಿಕ್ಚರ್ ನೋಡ್ತಾ ಇರ್ತೀಯಲ್ಲಪ್ಪ, ಎಷ್ಟು ಏಕಾಗ್ರತೆ ನೋಡ್ತೀಯ ನೋಡಿ ನೀನು. ಕಾಟ್ಯಾರ ಪಿಕ್ಚರ್ ನೋಡಿದೀರಾ? ಬುದ್ಧಿ ಇವ್ರು ಎಲ್ರಿಗೂ ಒಂದು 150 ಮಕ್ಕಳಿದ್ದಾರೆ. 150 ಹಾಳೆಗಳನ್ನ ಕೊಡ್ತೀನಿ. 150 ಹಾಳೆಗಳನ್ನ ಕೊಡ್ತೀನಿ. 10 ಹಾಳೆ ಪ್ರತಿಯೊಬ್ಬರಿಗೆ ಕೊಡ್ತೀನಿ. ನೀವು ಕಾಟ್ಯಾರ ಪಿಕ್ಚರ್ನ ಕತೆ ಬರೀತೀರಾ, ದೇವರಾಣೆ ಬರೀತೀರಾ, ಯೋಗರಾಜ್ ಭಟ್ಗಿಂತಲೂ ಚಂದ ಬರೀತೀರಾ, 1-2 ಟ್ವಿಸ್ಟ್ ಕೊಡ್ತೀರಾ. ನೀವು ಯೋಗರಾಜ್ ಭಟ್ಟ ಆ ಪಿಕ್ಚರ್ ಬರೆದಿರೋದ್ರಿಂದ ಸಂಭಾಷಣೆ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ,
ವ್ಯಕ್ತಿ ವಿಕಸನದ ಬಗ್ಗೆ ಈ ಥರದ ಶಿಬಿರಗಳನ್ನು ಸ್ವಾಮೀಜಿಯವರು ನಡೆಸ್ತಾ ಇರೋ ನನ್ನ ರೀತಿ ಹೆಮ್ಮೆ ಅನಿಸ್ತಾ ಇದೆ ಮಠದ ಬಗ್ಗೆ. ನಡೆಸ್ತಾರೆ, ದುಡ್ಡಿಗೋಸ್ಕರ ಎಂತೆಂಥದೋ ಶಿಬಿರಗಳನ್ನು ನಡೆಸ್ತಾರೆ, ಅಭಕಾಸ್ ನಡೆಸ್ತಾರೆ. ಜಗತ್ತಲ್ಲಿ ದುಡ್ಡು ಒಂದೇ ಆಗಲ್ಲ. ದುಡ್ಡಿದ್ದವರೆಲ್ಲ ಶ್ರೀಮಂತರಾಗೋದಿಲ್ಲ. ಶ್ರೀಮಂತರಿಗೆ ಎಲ್ಲರಿಗೂ ಒಂದು 350 ಗ್ರಾಮ್ 400 ಗ್ರಾಮಿನ ಇಷ್ಟು ಗುಳಿಗಳನ್ನು ನುಂಗಿದ್ರೆ ಮಾತ್ರ ನಿದ್ದೆ ಬರುತ್ತೆ. ನನ್ನ ರೈತರು, ನನ್ನ ಅಣ್ಣ ತಮ್ಮಗಳು, ನಮ್ಮ ವೀರಭದ್ರಣ್ಣ, ವರ್ತೇಶ್ ಅಣ್ಣ 8:30 9 ಗಂಟೆ ಹೋದವರು ಜೋಜೋ ಮಾಡ್ತಾರೆ. ಯಾವ ಗುಳಿಗಳು ಬೇಡ, ಶ್ರಮಜೀವಿಗಳು ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಿರ್ತಾರೆ. ನಾವು ಎಸಿನ ಮೇಲೆ ಕೂತ್ಕೊಂಡು ಏನ್ರಿ ಮಾಡ್ತೀವಿ, ಕಾಯಿಲೆಗಳನ್ನು ಹಚ್ಕೊಳ್ತೀವಿ. ಓಕೆ ಫೈನ್. ಗೊಂಬೆ ಹೇಳುತ್ತೈತೆ, ಎಲ್ಲರೂ ಹೇಳ್ತಿರ್ತಾನೆ. ಅಪ್ಪಿ ಒಂದು 10 ನಿಮಿಷ ಒಬ್ಬನೇ ಒಂದು ಯೋಚನೆ ಮಾಡು. ಗೊಂಬೆ ಹೇಳುತ್ತೈತೆ ಹಾಡನ್ನು ನಾನು ಬಿಳಿ ಹಳ್ಳಿಯಲ್ಲಿ ಬಂದು ಜೆರಾಕ್ಸ್ ಮಾಡಿ ಕೊಟ್ಟಿದ್ದೀನ? ಇಲ್ಲ. ನಿಮ್ಮ ಸರಲ್ಲಿ ಕೊಟ್ಟಿದ್ದಾರಾ? ಇಲ್ಲ. ಅಥವಾ ಯಾರಾದರೂ ಕೊಟ್ಟಿದ್ರೆ ಇದರ ನಿಮ್ಮ ಅಮ್ಮ ಬೆಳಗ್ಗೆ 5:30 ಎಬ್ಸಿ ಬೂಸ್ಟು ಹಾರ್ಲಿಕ್ಸು ಮಾಡಿಕೊಟ್ಟು ಕಂಠಪಟ ಮಾಡಿಸಿದಾರ? ಮತ್ತು ಹೆಂಗೆ ಹೇಳ್ತೀಯ? ನಾನು ಮ್ಯಾಥಮೆಟಿಕ್ಸ್ ಹೇಳ್ತಾ ಇದ್ದೀನಿ. a+b² a² + b² + 2ab ಹೇಳ್ತಾ ಇದ್ದೀನಿ. a+b³ ಹೇಳ್ತಾ ಇದ್ದೀನಿ. 17 8 ಹೇಳ್ತಾ ಇದ್ದೀನಿ. ಆದರೆ ಇದನ್ನ ಯಾಕೆ ಹೇಳ್ತಿಲ್ಲ? ವೈಭವ ಸೂರ್ಯವಂಶಿ ಬಗ್ಗೆ ಹೇಳ್ತೀಯ, ಸುದೀಪ್ ಅಣ್ಣಂದು ಹೇಳ್ತೀಯ, ದರ್ಶನನ ಕಾಟೇರ ಅಂತೀಯ, ಕತೆ ಬರೀತೀಯ, ಗೊಂಬೆ ಹೇಳ್ತೈತೆ, ಹಾಡು ಹೇಳ್ತೀಯ, ಬರೆದಿಲ್ಲ, ಬ್ಯಾಕ್ ಮಾಡಿಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಸಿಲೆಬಸ್ಸಲ್ಲಿಲ್ಲ. ಹೆಂಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಅದು ನಿಮ್ಮೆಲ್ಲರಿಗೂ ಒಂದು ವಿಷಯ ಗೊತ್ತಿದೆಯಲ್ಲೋ, ಈ ಪರಮಾತ್ಮ ಇಂಥ ಮಹಾನ್ ಜಗದ್ಗುರುಗಳು ನಮ್ಮಂಥ ದೇಹಗಳಿಗೆ 2 ಕಣ್ಣು ಕೊಟ್ಟಿದ್ದಾರೆ. ಆ 2 ಕಣ್ಣುಗಳಲ್ಲಿ 2 ಕರಿ ಕಣ್ಣು ಗುಡ್ಡೆ ಅಂತ ಗೊತ್ತಾ? ಚೆಕ್ ಮಾಡ್ಕೊಂಡಿದ್ದಾರೆ ಕನ್ನಡಿ ಮುಂದೆ. 2 ಕರಿ ಗುಡ್ಡೆ ಇದೆಯಲ್ಲ, ಏನದು? ಕಣ್ಣಲ್ಲಿ 2 ಕರಿ ಗುಡ್ಡೆ ಕಾಣತ್ತಲ್ಲ, ಏನದು? ಇಂಥ ಜಗದ್ಗುರುಗಳವರು ನಮಗೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಲಿನೋವೋ ಸ್ಕ್ಯಾನರ್ ಗೊತ್ತಾ ನಿಮಗೆ? ಜೆರಾಕ್ಸು ಸ್ಕ್ಯಾನರ್ಗಳು ಗೊತ್ತಲ್ಲ ಅಪ್ಪಿ? ಹಿಂಗಿಟ್ರೆ ಇದೇ ಬರುತ್ತಲ್ಲ. ನಿಮ್ಮ ರಚಿತಾರಾವ್ ಅಕ್ಕ ಹಿಂಗಿಟ್ರೆ ರಚಿತಾರಾವ್ ಅಕ್ಕ ಬರುತ್ತಲ್ಲ ಪ್ರಿಂಟು. ಸೊ ಪರಮಾತ್ಮ ನಮಗೆ ಪುರುಷಕ್ಕೆ ಕೊಟ್ಟಿರೋ ಸ್ಕ್ಯಾನರ್ಗಳ ಕಣೆಯ. ಈ ಗೊಂಬೆ ಹೇಳುತ್ತೈತೆ ಕಾಟೇರ ಪಿಕ್ಚರ್ ಎಷ್ಟು ಇನ್ವಾಲ್ವ್ ಆಗಿ ನೋಡ್ತಾ ಇದೆಯಾ ಅಂತ ಹೇಳಿದ್ರೆ ನಿನಗೆ ಅಲ್ಲಿ ಹಾವು ಕೊಡೋದ್ರು ಗೊತ್ತಾಗಲ್ಲ, ಇನ್ವಾಲ್ವ್ ಆಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಅವನು ದರ್ಶನ್ ನಿಮ್ಮ ರಿಲೇಟಿವ್ ನೋಡು. ಪಾಠ ಮಾಡುವಾಗ ಗೆಳೆಯ ಕೆಲವು ಟೆಕ್ನಿಕ್ಗಳನ್ನು ಬೆಳೆಸ್ಕೊ, ಹುಚ್ಚುಸ್ ಥರ ಓದಕ್ಕೆ ಹೋಗಬೇಡ. ನಾನು ನೋಡಿದ್ದೀನಿ, ನನಗೆ ಅಪ್ ಟು 10th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡು ಅದು ಹೆಂಗೋ ಏನೋ ಗೊತ್ತಿಲ್ಲ, ನಮ್ಮ ಅವ್ವನ ಆಶೀರ್ವಾದ ಒಂದು 85 ನಂಬರ್ ಕಗ್ರಾಸ್ ಹಳ್ಳಿ ವಿರುದ್ಧಕ್ಕೆ ನಮ್ಮ ಅವ್ವನ ಒತ್ತಾಯದ ಮೇರೆಗೆ ನಮ್ಮಪ್ಪ ಹೊನ್ನಾಳಿಯಿಂದ ಶಿವಮೊಗ್ಗ DVS ಕಾಲೇಜಿಗೆ ವೆಂಕಟೇಶ್ವರ ಬಸ್ಸಲ್ಲಿ ಹತ್ತಿಸ್ಕೊಂಡು ವೀರಭದ್ರಣ್ಣ ಗೊತ್ತಿದೆ ತಗೊಂಡೋಗಿ ಸೈನ್ಸ್ ಹಚ್ಚಿಬಿಟ್ಟು ND ಹಾಸ್ಟೆಲ್ ಹೋಗಿದ್ಬಿಟ್ಟ.